ಮತ್ತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲ್ಲ, ಅದು ನನಗೆ ಗೊತ್ತಿರೋ ವಿಷಯನೇ. ನೋಡೋಣ, ಮುಂದೆ ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಎಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ನೇಮ್ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ್ಯಂಡ್ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗೊತ್ತಿರುತ್ತೆ. ಬಟ್ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಮೈ ನೇಮ್ ಇಸ್ ನವೀನಿ, ಕಾಲ್ ಮಿ ನವೀನಿ, ಓಕೆನಾ? ಫಸ್ಟ್ ಟೈಮ್ ನನ್ನ ಓನ್ ವಾಯ್ಸಲ್ಲಿ ವೀಡಿಯೋ ಮಾಡ್ತಾ ಇರೋದು, ಫಸ್ಟ್ ಟೈಮ್. ಏನಾದರೂ ಹಾಗೆ ಹಿಂಗೆ ಮಾತಾಡಿದರೆ ಫಸ್ಟೇ ಸಾರಿ ಕೇಳ್ಬಿಡ್ತೀನಿ, ಏಕೆಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ಯಾವ ಥರ ಮಾತಾಡೋದು ಅಂತ. ತುಂಬ ಸಲ ಟ್ರೈ ಮಾಡಿ ತುಂಬ ಸತತ ಪ್ರಯತ್ನಗಳ ನಂತರ ಈ ವಿಡಿಯೋ ಮಾಡ್ತಾ ಇರೋದು. ಅದೆಲ್ಲ ಫಸ್ಟೇ ಹಾಕಿದ್ದೀನಿ, ಆದ್ರೂ ಕರೆಕ್ಟಾಗಿ ಬಂದಿರಲ್ಲ, ನೋ, ಆದರೂ ಪರ್ಫೆಕ್ಟ್ ಇರೋಲ್ಲ. ಇಟ್ಸ್ ಓಕೆ, ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಎಕ್ಸ್ಕ್ಯೂಸ್ ಇರುತ್ತೆ ನನಗೆ. ಸೋಷಿಯಲ್ ಮೀಡಿಯಾ ಜರ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನನಗೂ ಗೊತ್ತಿಲ್ಲ ಯಾವಾಗ ಅಂತ. ಆಲ್ಮೋಸ್ಟ್ 2016-17 ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಆ ಟೈಮ್ ರೀಲ್ಸ್ ಮಾಡ್ತಾಯಿದ್ದೆ, ತುಂಬ ರೀಲ್ಸ್ ಮಾಡ್ತಾಯಿದ್ದೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಡೈಲಿ 2-3 ವೀಡಿಯೋ ರೀಲ್ಸ್ ಹಾಕ್ತಾ ಇದ್ದೆ, ಅಷ್ಟೊಂದು ಕ್ರೇಜ್ ಇತ್ತು ಅವಾಗ. ಆಮೇಲೆ ಎಲ್ಲ ಅಪ್ಲಿಕೇಶನು ಬ್ಯಾನ್ ಆದಮೇಲೆ ಇಂಟ್ರೆಸ್ಟ್ ಹೊರ್ಟೋಗ್ಬಿಡ್ತು ಫುಲ್ಲು. ಆಲ್ಮೋಸ್ಟ್ 2 ಇಯರ್ಸ್ 3 ಇಯರ್ಸ್ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಆ್ಯಕ್ಟಿವ್ ಇರಲಿಲ್ಲ. ನನಗೆ ಇಂಟ್ರೆಸ್ಟೇ ಇರಲಿಲ್ಲ, ಯಾರು ಮಾತಾಡ್ಯಾರ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಸುಮ್ಮನಾಗ್ಬಿಟ್ಟಿದೆ. ಅದಾದಮೇಲೆ ಇನ್ಸ್ಟಾದಲ್ಲಿ ಆಗಾಗ ಒಂದೊಂದು ಪೋಸ್ಟ್ ಆಗ್ತಾಯಿದ್ದೆ, ಆಗಾಗ ಒಂದೊಂದು ವೀಡಿಯೋ ಆಗ್ತಾಯಿದ್ದೆ. ಅದೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸಿಗೆ ಒಂದೊಂದು ವೀಡಿಯೋ ಆಗ್ತಾಯಿದ್ದೆ ಅಷ್ಟೇ, ಆ ಥರ ಇದ್ದಿದ್ದು. ಅದಾದಮೇಲೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಅಂದರೆ, ಅಲ್ಲಿ ನಿಂತ್ಕೊಂಡು ಇಲ್ಲಿ ಕೂತ್ಕೊಂಡು ಫೋನೆಲ್ಲ ಬೀಳಿಸ್ಕೊಂಡು ಸಾಕಾಗೋಯ್ತು. ಯಾರು ನನಗೆ ಹೆಲ್ಪ್ ಮಾಡೋರೇ ಇಲ್ಲ ನಮ್ಮ ಮನೇಲಿ. ಎಷ್ಟು ಪಾಪಚ್ಚಿ ಅಲ್ವಾ ನಾನು. ನೀನು ಅಷ್ಟೇ, ಒಂದು ಹೆಲ್ಪ್ ಮಾಡ್ದ? ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 ಮಂತ್ಸ್ ಆಗೋಯ್ತು. ಒಂದು ವೀಡಿಯೋನೂ ಮಾಡಿ ಹಾಕಿಲ್ಲ. ಎಂಥ ವೇಸ್ಟ್ ಬಾಡಿ ಅಲ್ವಾ ನಾನು. ನೋ ಎಷ್ಟು ಲೇಜಿ ಇದ್ದೀನಿ ಅಂತ ನನಗೆ ಅನಿಸ್ತಿರುತ್ತೆ. ಸೊ ಅಟ್ಲೀಸ್ಟ್ ಇನ್ಮೇಲಾದರೂ ಆ ಲೇಜಿತನ ಎಲ್ಲ ಬಿಟ್ಟು ಆ್ಯಕ್ಟಿವ್ ಆಗಿರೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೇನ್ ರೀಸನ್ ಬಂದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಯೂನಿಕಾಗಿ ನಾನು ಎಷ್ಟು ಥಿಂಕ್ ಮಾಡ್ತೀನಿ, ಆ ಥಿಂಕಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು. ಸೊ ಅದು ಮೇನ್ ರೀಸನ್ ಸ್ಟಾರ್ಟ್ ಮಾಡೋದಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಬೋರ್ ಆಗ್ತಿತ್ತು ತುಂಬ. ಏನು ಆಫೀಸಿಗೆ ಹೋಗು, ಮನೆಗೆ ಬಾ, ಅದೇ ಲೈಫ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಾನು ಔಟ್ಸೈಡಲ್ಲಿ ಜಾಸ್ತಿ ಓಡಾಡಲ್ಲ, ಎಲ್ಲೂ ಹೋಗಲ್ಲ, ಟ್ರಿಪ್ ಎಲ್ಲೂ ಹೋಗಲ್ಲ ನಾನು. ಹಾಗಾಗಿ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಕಂಟೆಂಟ್ ಮಾಡ್ಬೋದು, ಏನಾದರೂ ಹಾಗಾಗಿ ಪೋಸ್ಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ರೀಸನ್ ಬಂದು ನಾನು ಜಾಸ್ತಿ ಮಾತಾಡಲ್ಲ. ಮಾತಾಡ್ತೀನಿ, ಮನೇಲಿ ಮಾತ್ರ ತುಂಬ ಮಾತಾಡ್ತೀನಿ, ಔಟ್ಸೈಡ್ ನಾನು ಜಾಸ್ತಿ ಮಾತಾಡಲ್ಲ. ಪಟ ಅಂತ ಮಾತಾಡಬೇಕು, ಆ ಥರ ನಾನು ಆಗಬೇಕು. ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಾನು ಏನಾದರೂ ಹಿಂಗೆ ಮಾತಾಡ್ತಾ ಇರ್ತೀನಿ, ಅದರಿಂದನಾದರೂ ಒಂದು ಸ್ವಲ್ಪ ಮಾತಾಡೋದು ಕಲ್ತ್ಕೋತೀನಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಅದು ಒಂದು ರೀಸನ್ ಕೂಡ. ಬಟ್ ಏನೂ ಎಕ್ಸಿಕ್ಯೂಟ್ ಮಾಡಿಲ್ಲ, ನೋ. ಅಟ್ಲೀಸ್ಟ್ ಮುಂದೇನಾದರೂ ಮಾಡೋಣ ಅನ್ನೋ ಒಂದು ಥಾಟ್ ಇದೆ. ಆದರೆ ಮಾಡ್ತೀನಲ್ವಾ ನನಗೆ ಗೊತ್ತಿಲ್ಲ, ನೋಡೋಣ. ತುಂಬ ಮಾತಾಡಬೇಕು ಅಂತ ಆ ಜೋಶಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ತಲೆಗೆ ಬರ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಸಿಕ್ಕಾಪಟ್ಟೆ ಟೇಕ್ ತಗೊಂಡು ತುಂಬ ಸಲ ಟ್ರೈ ಮಾಡಿ ಫೈನಲಿ ಈ ವಿಡಿಯೋ ಮಾಡಿದ್ದೀನಿ. ಐ ಹೋಪ್
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವಾ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ. ಎಲ್ಲರೂ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಹಬ್ಬ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ ವಿಡಿಯೋದಲ್ಲಿ?